ಬೇರ್ ಮಾರ್ಕೆಟಿಗೆ ಏನಾಗುತ್ತೆ, ಸೆಕ್ಟರಲ್ ರೊಟೇಷನ್ ಆಗುತ್ತೆ, ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಹೋಗುತ್ತೆ. ಇನ್ಫ್ರಾಸ್ಟ್ರಕ್ಚರಿಂದ ಲೆಟ್ಸೆ ಫಾರ್ಮಸ್ಯೂಟಿಕಲ್ಸ್ ಹೋಗ್ಬೋದು, ಡಿಫೆನ್ಸಿಂದ ಬೇರೆ ಇಂಡಸ್ಟ್ರಿಗೆ ಹೋಗ್ಬೋದು, ಆ ಥರ ಇರುತ್ತೆ. ಸೊ ಆ ಥರ ನಾನು ಕ್ಯಾಶ್ ಇರುವಾಗ ಒಂದು ಮಾರ್ಕೆಟ್ ಇಸ್ ಕ್ರ್ಯಾಶಿಂಗ್, ಅದು ನಾನು ಇರೋ ಕ್ಯಾಶ್ನಲ್ಲಿ ಒಂದೇ ಸಲ ರಿಪ್ಲೈ ಮಾಡಲ್ಲ, ಅದು ಫೇಸಸ್ನಲ್ಲೇ ಮಾಡ್ತೀನಿ. ಈಗ 10% ಕರೆಕ್ಷನ್ ಆಗುವಾಗ ಐ ವಿಲ್ ಪುಟ್ ಸಮ್ ಮನಿ ಇನ್, ಅದಾದಮೇಲೆ ಇನ್ನೊಂದು 5% ಆದರೆ ಇನ್ನೊಂದು ಸ್ವಲ್ಪ ಮಾಡಿ. ಐ ಆಮ್ ಟಾಕಿಂಗ್ ಇಂಡೆಕ್ಸ್ ಲೆವೆಲ್, ಸ್ಟಾಕ್ ಲೆವೆಲ್ ಇಲ್ಲ. ಸ್ಟಾಕ್ ಲೆವೆಲ್ನು ಜಾಸ್ತಿ ಆಗ್ಬೋದು, ಎವ್ರಿ 5% ಸ್ವಲ್ಪ ಹಾಕೊಂಡು ಹೋಗ್ತೀನಿ. ಆಮೇಲೆ ಫುಲ್ಲು ಹಾಕ್ಬಿಟ್ರೆ ಆಮೇಲೆ ಇನ್ನೂ ಕಡಿಮೆ ಕೆಳಗಡೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಐ ಜಸ್ಟ್ ಹ್ಯಾವ್ ಟು ವೇಟ್ ಇಟ್ ಔಟ್. ಬಿ ಪೇಷಂಟ್, ವೇಟ್ ಇಟ್ ಔಟ್, ಎಲ್ಲ ಸರಿ ಆಗುತ್ತೆ. ಯಾಕೆಂದರೆ ಈಗ ಆಲ್ ದೀಸ್ ಕಂಪನೀಸ್ ಆರ್ ಜೆನ್ಯೂನ್ ಕಂಪನೀಸ್, ದೇ ಆರ್ ಆಲ್ ಮೇಕಿಂಗ್ ಪ್ರಾಡಕ್ಟ್ಸ್, ಪೀಪಲ್ ಆರ್ ಕನ್ಸ್ಯೂಮಿಂಗ್ ಇಟ್, ಪೀಪಲ್ ಆರ್ ಯೂಸಿಂಗ್ ದಟ್ ಪ್ರಾಡಕ್ಟ್ಸ್. So sometimes because of certain factors, geopolitical situations, so some market crashes do happen. But that doesn't mean the companies are bad. The companies are good. Correct. Companies are profit making companies. So they will all come back again.